ನಾನು ಒಂದು ಮಾತು ಹೇಳಿದೆ, ಯಾವುದು ನಿರೀಕ್ಷೆ ಇಲ್ಲದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಹಾಗಾಗಿ ಆ ಶಕ್ತಿಯನ್ನು ಯಾವ ರೀತಿ ಪಕ್ಷಕ್ಕೆ ಉಪಯೋಗ ಪಡಿಸ್ಕೊಳ್ಬೇಕು, ಲೋಕಸಭಾ ಚುನಾವಣೆ ನಂತರದಲ್ಲಿ ನಾವು ಅವರು ಕೂತು ಚರ್ಚೆ ಮಾಡಿ ಅವರಿಗೆ ಒಂದು ಗೌರವವಾಗಿರ್ತಕ್ಕಂಥ ಒಂದು ಅವಕಾಶನ ಖಂಡಿತ ನಾವು ಮಾಡಿಕೊಡ್ತೇವೆ. ನೋಡ್ರಿ, ಯಾವುದೇ ಒಂದು ಸಮಾಜವನ್ನು ನಂಬ್ಕೊಂಡು ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಒಕ್ಕಲಿಗರು, ವೀರಶೈವ ಲಿಂಗಾಯತರು, ದಲಿತರು, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಎಲ್ಲರೂ ಕೂಡ ಪಂಗಡದವರು ಕೂಡ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ನಾವು ರಾಜ್ಯದಲ್ಲಿ ಎಲ್ಲೇ ಹೋದರೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಪರವಾಗಿ ಇವತ್ತು ಅಲೆ ತಾವು ನೋಡ್ತಾ ಇರ್ತಕ್ಕಂಥದ್ದು. ಯಾವುದೋ ಭ್ರಮೆನಲ್ಲಿದ್ದಾರೆ. ಬರುವಂಥ ಮುಂದಿನ ತಿಂಗಳು ಮತ ಎಣಿಕೆ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಸಾಮಾನ್ಯ ವ್ಯಕ್ತಿಗಳು ಟಿಕೆಟ್ ಅನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಂತವ್ರು. ಇನ್ನೊಂದ್ ಕಡೆ ಒಂದೇ ಜಾತಿ ಪ್ಲೇ ಕಾರ್ಡ್ ನಲ್ಲಿ ಬಿಜೆಪಿಯವರು ಒಂದಷ್ಟು ಗೊಂದಲನ ಸೃಷ್ಟಿ ಮಾಡಿದ್ದಾರೆ. ಪುನರ್ಜನ್ಮ ಕೊಟ್ಟ ವರ್ಣಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ ಲೀಡ್ ಬರುತ್ತಾ ಅಂತ ಸರ್, ನೀವು ಮತ ಎಣಿಕೆ ಆದಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಎಷ್ಟು ಸೀಟ್ ಗೆಲ್ಲೋ ನಿರೀಕ್ಷೆ ಇದೆ ಸರ್ ರಾಜ್ಯದಲ್ಲಿ? ನಾವು ಯಾವುದೇ ಕ್ಷೇತ್ರದಲ್ಲಿ ನಾವು ಗೆಲ್ಲೋದಿಲ್ಲ ಅಂತಕ್ಕಂಥ ವಾತಾವರಣ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಗೆಲ್ತೀವಿ ಅಂತಕ್ಕಂಥ ವಾತಾವರಣ ಇದೆ. ಥ್ಯಾಂಕ್ ಯು.